ಯಾರಿಗೆ ಬೇಕು ಈ ಲೋಕ, ಮೀನನ್ನು ತಿನ್ನುವ ಭೂಲೋಕ. ಹೇ, ಬಿತ್ತಕ್ಕೆ ಮೀನು ಬೇಕಮ್ಮ, ತಿಂದರೆ ಬುದ್ಧಿಯು ಚುರುಕಮ್ಮ, ಬಾಡಿಗೆ ರೋಗವು ಬರದಮ್ಮ. ಮೀನಾ ಅಲ್ಲ, ನಾಯಿ. ಕೇಳೋದ್ ನೋಡು, ಆಗ್ಬಿಟ್ಟಿದ್ ಮಕ್ಕಳು ಕೇಳಿದ್ರು ಹೇಳ್ತಾವೆ ಇವ್ ಮೀನು ಅಂತ. ಸಾಲದಕ್ಕೆ ಗಾನ ಬೇರೆ ಬಜಾಯಿಸ್ಕೊಂಬಂದಿವ್ನಿ. ಸರ್ಸವ ರವಿಯಣ್ಣ ಇದನ್ ಕಳ್ಸವ್ನೆ. ಇದನ್ನ ಚೆನ್ನಾಗಿ ಹುರಿದು ಪ್ರೇ ಮಾಡ್ತೀನಿ ನೆಂಚ್ಕೊಳಕ್ಕೆ. ಇದ್ರಾಗೆ ಒಳ್ಳೆ ಸಾರು ಮಾಡ್ತೀನಿ. ಮೀನಿನ ಸಾರಾಗೆ ಮುದ್ದೆ ಉಳ್ಳಿಸ್ಕೊಂಡು ನುಂಗ್ತಾ ಇದ್ರೆ 2 ಮುದ್ದೆ ಉಣ್ಣೋ ಮಗ 4 ಮುದ್ದೆ ಉಂಡು ಬಿಡ್ಬೇಕು. ನೋಡ್ತಾ ಇರು ಹೆಂಗ್ ಮಾಡ್ತೀನಿ. ಡಿಂಟಕ ಡಿಂಟಕ ಡಿಂಟಕ. ಇದಕ್ಕೆ ಲಾಯಕ್ಕು. ಹೋಗ್ ನೀನು 3 ಹೊತ್ತು ತಿಂದ್ಬಿಟ್ಟು ಇದೊಂದು ಆಗ್ಬಿಟ್ರೆ ಆಗೋಯ್ತು. ಬೇರೆ ಏನ್ ಯೋಚನೆನೂ ಇಲ್ವಲ್ಲ. ಇವನ್ ಜೊತೆ ಸೇರಿ ನಿಮ್ಮಣ್ಣನು ಹೀಗೆ ಆಗೋಗ್ಬಿಟ್ಟಿದ್ದಾನೆ. ಹೀಗೆ ಅಂದ್ರೆ ಅದೇ, ಇವನಿಗಂತೂ ಮದ್ವೆನೂ ಇಲ್ಲ, ಮುಂಜಿನೂ ಇಲ್ಲ. ಮಾಡ್ಕೋಬೇಕು ಅಂತ ಆಸೆ ಅಂತೂ ಇಲ್ಲವೇ ಇಲ್ಲ. ನಿಮ್ಮಣ್ಣನು ಇವನ್ ಹಾಗೇನೆ ಮಾಡಿಟ್ಬಿಟ್ಟಿದ್ದಾನೆ. ಹೌದಾ ಹೌದಾ ಅಂತ ಬೇರೆ ಕೇಳ್ತಿದ್ಯಲ್ಲ. ನಾನೇ ಮೇಲ್ ಬಿದ್ದು ಹೋಗ್ತೀನಿ, ಬೇಕಂತ ಮೈಕೈ ಎಲ್ಲ ಮುಟ್ತೀನಿ. ಅವನಿಗೆ ಏನು ಆಗೋದೇ ಇಲ್ಲ ಕಣೆ. ನನ್ನ ಕಷ್ಟ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ಅಯ್ಯಯ್ಯೋ, ನಂಗೆ ಇದೆಲ್ಲ ಗೊತ್ತೇ ಇರ್ಲಿಲ್ವಲ್ಲ. ನೀನಾದ್ರೂ ನಂಗೆ ಹೇಳ್ಬಾರ್ದ? ಅಯ್ಯೋ ಬೇಡವಾ, ನಾನ್ ನಿನ್ನ ಹತ್ರ ಹೇಳಿ, ನೀನು ನಿಮ್ಮ ಅಣ್ಣನ ಹತ್ರ ಹೇಳಿ, ಅವನ್ ಮತ್ತೆ ಬಂದು ನನ್ನನ್ನು ಬೈದು. ಅಯ್ಯೋ, ಯಾರಿಗ್ ಬೇಕಿ ರಾಮಾಯಣ? ನನ್ನ ಹಣೆ ಬರ ಹಾಗೋ ಇರ್ಲಿ ಬಿಡು. ಇಷ್ಟಕ್ಕೆ ಬೇಜಾರ್ ಮಾಡ್ಕೋತಾರ? ನಾನಿಲ್ವಾ? ನೋಡಿಲಿ, ನಾನ್ ಹೇಳ್ದಾಗ ಕೇಳಿದ್ರೆ ನಮ್ಮ ಅಣ್ಣ ನಿನ್ ಹಿಂದಿಂದೇನೆ ಓಡಾಡ್ತಾನೆ. ಹೌದಾ? ಏನೇ ಅದು? ಇದ್ಕೇಳು ಬಂತಪ್ಪ ರೋಗ. ಏನು ಹಾಗ್ ನೋಡ್ತಾ ಇದೀಯಾ? ನೀನೇನಾ ಅಂತ. ನಾನೇ. ನನಗೆ ಹೇಗ್ ಕಾಣಿಸ್ತಿದ್ದೀನಿ? ಹೆಂಗೆಂಗೋ ಕಾಣಿಸ್ತಾ ಇದ್ಯಾ. ನಾನ್ ನೋಡಿದ್ರೆ ನಿಂಗೇನು ಅನ್ನಿಸ್ತಿಲ್ವಾ? ಏನೇನೋ ಅನಿಸ್ತಾ ಇದೆ. ಏನ್ ಅನ್ನಿಸ್ತಿದೆ? ಜಾಡ್ಸ್ ಓದ್ಯಾನ ಅನಿಸ್ತಾ ಇದೆ. ಅಯ್ಯೋ ನಿನ್ನ, ಏನೇ ಇದು? ಹೊಸಲಿಟ್ಟಿದ್ ಕುಂಕುಮನೆಲ್ಲ ತುಟಿಗೆ ಮೆತ್ಕೊ ಬಂದಿದ್ಯಾ? ಹೋಗೋ. ನೋಡು, ನಾಚಿಕೆ ಬಿಟ್ಟು ಕೇಳ್ತಾ ಇದೀನಿ, ನೀ ನನ್ ಲವ್ ಮಾಡ್ತೀಯೋ ಇಲ್ವೋ? ಏನೋ ತಿಪ್ಪೆ, ಏನ್ ಹೇಳ್ತಾವಳು? ಅದೇ ನನ್ಗೆ ಏನು ಅಂತ ಅರ್ಥ ಆಗ್ತಾ ಇಲ್ಲ. ನಿನಗೆಲ್ಲ ಗೊತ್ತಾಗತ್ತೀವಲ್ಲ. ಏಯ್, ನನಗ್ ನಿನ್ ಮೇಲೆ ತುಂಬಾ ಆಸೆ ಕಣಯ್ಯ. ನೀನು ಒಂದ್ಸಲ ಬಾಯ್ ಬಿಟ್ಟು ಹೇಳು, ನಿನ್ ಮೇಲೆ ಆಸೆ ಇದೆ ಅಂತ. ನನಗೆ ನಿನ್ನ ಮೇಲೆ? ಹೋಗಲೇ. ರವಿ ರವಿ, ಹೆಣ್ಮಗ ಬಾಳ ನೊಂದ್ಕೊಂಡ್ಬಿಡ್ತದೆ. ನಾಳೆ ಒಂದ್ಕಿತ ಹೇಳ್ಬಿಡ್ಲಾ? ಸುಮ್ನೆ ಬರ್ತೀಯಾ? ಆ ಕಡೆ ತಿರುಗಿದ್ರೆ ತುಳ್ದಾಕ್ಬಿಡ್ತೀನಿ. ತಿಪ್ಪೆ, ಇವ್ರನ್ನ ಆ ಕಡೆ ನೋಡ್ಬೇಡ ಅಂತ ಹೇಳು. ಯಾರು ಆ ಕಡೆ ನೋಡ್ಬೇಡ್ರಿ, ಎಲ್ಲ ಆ ಕಡೆ ತಿರುಗ ಬದ್ಮಾಶ್. ಏನ್ ಸೌಂದರ್ಯ, ಇಷ್ಟೇ ಎಷ್ಟಿದೆ ಮೈ ಮೇಲೆ, ಅದು ಇರ್ಲೋ ಬೇಡವ ಅಂತ. ಅದನ್ನು ಕಿತ್ತಾಕ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಥೂ, ನಿನ್ ಜನ್ಮಕ್ ಬೆಂಕಿ ಹಾಕ. ಎಣ್ಣ ನೀನು, ನಿನಗೇನ ನಾಚಿಕೆ ಮಾನ ಮರ್ಯಾದೆನ ರೀತ್ಯಾ? ಅಣ್ಣನ ಬುದ್ಧಿ ನೀನ್ ಗೊತ್ತು ತಾನೆ. ಅವನ ನಾಜೂಕಾಗಿ ಹೊಲ್ಸ್ಕೊಳಕ್ ನೋಡ್ಬೇಕು. ನೀನ್ ಹೀಗ್ ವರ್ಟಾಗಿ ಹೋದ್ರೆ ಅವನ ಹತ್ರ ನಡಿಯತ್ತಾ? ತಗೋ ಒಪ್ಪಿಟ್ಟು. ನಂಗ್ ಬೇಡ. ಅಯ್ಯೋ ರಾಮ, ಯಾರ್ ಕೋಪ ಯಾರ ಮೇಲೆ ತೋರಿಸ್ತಿದ್ಯಾ ನೀನು? ನೀನ್ ತಿಂತಿರು, ಅವನಿವತ್ ಮನೆಗ್ ಬರ್ಲಿ. ಶ್ರೀ ರಘುವರ ಏನು ಒನ್ನಪ್ಪ ಭಾಗವತರಿ ಅವನು? ಸುಮ್ನೆ ಬಾ.
ರಾವ್ ಕಾಲ ಎಷ್ಟೊತ್ತಿಗೆ ಇವತ್ತು? ಇನ್ನೇನ್ ಈಗ ಶುರುವಾಯ್ತದೆ. ನಿಂಗ್ ಸ್ವಲ್ಪನಾದ್ರೂ ದಯೆ, ದಾಕ್ಷಿಣ್ಯ, ಕರುಣೆ, ಕನಿಕರ ಇದ್ಯಾ ನಿನ್ಗೆ? ಅದೇನೋ ಕೇಳ್ತಾವಳಲ್ಲ ಅವಳು, ಅದನ್ನೆಲ್ಲ ಸಂತಿನ ತಂದು ಕೊಟ್ಬಿಡು. ಆಯ್ತಾಯ್ತು. ಆ ಮಾನ ಮರ್ವದೆ ನೀನ್ ಬಾಯ್ ಮುಚ್ಕೊಂಡಿರೋ. ಹೆಣ್ಮಕ್ಳಿಗೆ ಕಣ್ಣಲ್ಲಿ ನೀರ್ ಹಾಕಿಸ್ತಾರ? ನಾನೇ ಯಾವ ಹೆಣ್ಮಗು ಕಣ್ಣೀರ್ ಹಾಕ್ಸ್ದೆ? ನೋಡು ಆ ಗೌರಿ ಎಷ್ಟೊಂದು ಅಳ್ತಾ ಕೂತಿದ್ದಾಳೆ. ಹಾಕ್ತೀನಿ ನೋಡಿ. ಯಾಕ್ ನಗೋದು? ಅಲ್ಲಮ್ಮ, ಅವಳನ್ನ ನೀನು ಹೆಣ್ಣು ಅಂತೀಯ, ಮತ್ತೆ ನಿಂಗ್ ಹೆಂಗ್ ಅನ್ನಿಸ್ತಾಳ ಅವಳು? ಏನು ಅನ್ಸಲ್ವೇ? ಹಾ? ಹಾ, ಅಲ್ಲಮ್ಮ, ಯಾವ್ದಾದ್ರೆ ಹೆಣ್ಣು ಜನರ ಮುಂದೆ, ಅದು ಇಂಥ ದಾಂಡಗಳ ಮುಂದೆ ಸೀರೆ ಬಿಸ್ತಾರ? ನೋಡು, ಅಷ್ಟೇ ಅಲ್ಲ ಕಣ್ಸರ್ಸ, ಜಾಕೆಟ್ ಸುಮ್ನೆ ಇರೋ. ನೀನ್ ಯಾಕೆ ಹೊಟ್ಟ ಬರ್ತಿರ್ತೆ? ನೋಡೋಣ, ಅವಳು ನಂಗೆ ಅತ್ಕೆ ಆಗೋಳು. ಅತ್ಕೆ ಅಂದ್ರೆ ತಾಯಿ ಸಮಾನ. ತಾಯಿ ನೊಂದ್ಕೊಂಡ್ಬಿಟ್ರೆ ನಾನು ನೊಂದ್ಕೊಂಡ್ಬಿಡ್ತೀನಿ ಅಷ್ಟೇ. ಸರಿ ಸರಿ, ಅದಕ್ಕೆಲ್ಲ ನೀನ್ ಯಾಕೆ ನೊಂದ್ಕೋತೀಯ? ನಾನೇನ್ ಮಾಡ್ಬೇಕು ಹೇಳು? ಮತ್ತೆ ನನ್ ಸಮಾಧಾನ ಮಾಡೋ ಬದ್ಲು ಅವಳಿಗೋಗ್ ಸಮಾಧಾನ ಮಾಡು. ಏನ್ ಯೋಚನೆ ಮಾಡ್ತಿದ್ಯಾ? ನಡಿ ನಡಿ. ಏಯ್, ನೀನೆಲ್ಲ ಹೋಗ್ತಿದ್ಯಾ? ಸಮಾಧಾನ ಮಾಡಕ್ಕೆ ಅಲ್ಲಿ ಅಣ್ಣ ಹೋಗಿದ್ದಾನೆ, ನೀನೇನ್ ಹೋಗ್ಬೇಕಾಗಿಲ್ಲ. ಇದೊಳ್ಳೆ ಕತೆ ಆಯ್ತಲ್ಲ. ಬೈಬೇಕಾದ್ರೆ ಮಾತ್ರ ನಾನ್ ಜೊತೆಲಿ ಇರ್ಬೇಕು, ಸಮಾಧಾನ ಮಾಡಕ್ ಮಾತ್ರ ರವಿ ಒಬ್ನೇ ಹೋಗ್ಬೇಕೇನೋ? ನಾನು ಹೋಯ್ತೀನಿ. ಅಯ್ಯೋ ಸುಮ್ನಿರು. ನಿನಗೆ ಮೈ ಬೆಳೆದಿದ್ಯಾ ಹೊರತು ಬುದ್ಧಿ ಮಾತ್ರ ಬೆಳೆದಿಲ್ಲ. ಸರಿಯಾಗಿ ಹೇಳಿದೆ ನೋಡು, ಅಣ್ಣ ಅಲ್ಲಿ ಪ್ರೀತಿ ಮಾಡಕ್ ಹೋಗಿದ್ದಾನೆ, ಅಲ್ಲಿ ಬೇರೆ ಯಾರು ಹೋಗ್ಬಾರ್ದು. ಹಂಗೆ ಅಂತ್ಯಾ? ಅದ್ ಹೆಂಗೆ ಅಂತ ನಾನು ಒಂದ್ಕಿತ ನೋಡ್ಕೊಂಡಿದ್ದೆ. ನೋಡು. ನೋಡು, ಅಯ್ಯೋ. ಇಲ್ಲ ನೋಡು, ನಾನ್ ನಿನ್ ಬೈದೆ, ಇನ್ಯಾರು ನಿನ್ಗೆ ಬೈತಾರ ಹೇಳು? ಊರ್ನವರೆಲ್ಲ ಬೈಯಕ್ಕಾಗತ್ತಾ? ಹಾಗಾದ್ರೆ ನಿನಗ್ ನನ್ ಮೇಲೆ ಪ್ರೀತಿ ಇದೆ ತಾನೆ? ಅದೇನೋ ನನಗೆ ಗೊತ್ತಿಲ್ಲ ಕಣೆ. ಹೋಟೆಲ್ ನೀನ್ ನೋಡಿದ್ರೆ ನಂಗೆ ಏನೇನೇನೇನೋ ಆಗತ್ತೆ ಕಣೆ. ಅಯ್ಯಯ್ಯೋ.